ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಗುರುವಾರ, ಮಧ್ಯಾಹ್ನ 3:30 ಆಗಿದೆ ಟೈಮು. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೆಳಗಿಂದು ಮಧ್ಯಾಹ್ನದ್ದು ಊಟ ಎಲ್ಲ ಆಗಿಬಿಟ್ಟು ಸಂಜೆ ತೊಳಿಬೇಕಾಗಿರೋ ಪಾತ್ರೆಗಳನ್ನೆಲ್ಲ ತೊಳೆದು ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ನಾನು ಯಾಕೆ ರೆಡಿ ಆಗಿದ್ದೀನಿ ಅಂತಂದರೆ, ಇವತ್ತು ನಮ್ಮೂರಲ್ಲಿ ಸಂತೆ ಫ್ರೆಂಡ್ಸ್. ಅಂದರೆ ವಾರದಲ್ಲಿ ಒಂದು ದಿನ ಇಲ್ಲಿ ಸಂತೆ ಕೂಡುತ್ತೆ, ಅದು ಗುರುವಾರ ಕೂಡುತ್ತೆ. ನಾನು ಕೂಡ ಸಂತೆಗೆ ಹೋಗಬೇಕು, ಹಾಗಾಗಿ ನಾನು ಸಂಜೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಗುರುವಾರ ಸಂತೆ ಆಗೋದ್ರಿಂದ ನಮಗೆ ವಾರ ಪೂರ್ತಿ ಏನು ತರಕಾರಿ ಮತ್ತು ದಿನಸಿ ಸಾಮಾನು ಬೇಕಾಗುತ್ತಲ್ಲ, ಅದನ್ನು ನಾವು ಇವತ್ತೇ ತಗೊತೀವಿ ಫ್ರೆಂಡ್ಸ್. ಯಾಕಂದರೆ ಹೊರಗಡೆನೇ ಇಲ್ಲಿ ಸಿಗುತ್ತೆ, ಬಟ್ ಹೊರಗಡೆಗೂ ನಾವು ಸಂತೆಯಲ್ಲಿ ತಗೊಳೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಹೊರಗಡೆ ಒಂದು 20-30 ರೂಪಾಯಿ ಜಾಸ್ತಿನೇ ಹೇಳ್ತಾರೆ. ಹಾಗಾಗಿ ನಾನು ಸಂತೆಯಲ್ಲೇ ನನಗೆ ವಾರ ಪೂರ್ತಿ ಏನೆಲ್ಲ ಬೇಕಾಗಿರುತ್ತಲ್ಲ ತರಕಾರಿ ಮತ್ತು ದಿನಸಿ ಸಾಮಾನು, ಅದನ್ನೆಲ್ಲ ಸಂತೆಯಲ್ಲೇ ತಗೊತಿದ್ದೀನಿ. ಇವತ್ತು ನನಗೊಂದು ಸ್ಪೆಷಲ್ ಬ್ಲಾಗ್ ಅನ್ಬೋದು ಇದನ್ನು. ಯಾಕಂದರೆ ನಿಮಗೂ ಕೂಡ ನಮ್ಮೂರ ಸಂತೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಸಂತೆ ಮಾಡೋದ್ರಿಂದ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಹಾಗಾಗಿ ನಮ್ಮ ಮನೆಯವರು ಕೂಡ ನನಗೆ ಇಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ. ನಾನು ಸಂತೆ ಮಾಡ್ತಿದ್ರೆ ಅವರು ವಿಡಿಯೋನ ಕವರ್ ಮಾಡ್ತಾರೆ. ಬನ್ನಿ, ನನ್ನ ಜೊತೆ ನೀವು ಸಂತೆ ಹೇಗಿರುತ್ತೆ ಅಂತ ನೋಡ್ರಿ. ಜೊತೆಗೆ ನಾನು ಸಂತೆಯಲ್ಲಿ ಏನೆಲ್ಲ ತಗೊತೀನಿ, ವಾರಕ್ಕೆ ಏನೆಲ್ಲ ತಗೊತೀನಿ, ಎಷ್ಟು ರೂಪಾಯಿ ತಗೊತೀನಿ, ಯಾವ ಥರ ಸಂತೆ ಮಾಡ್ತೀನಿ, ಎಲ್ಲನೂ ಇದರಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗಲಾದರೂ ಆಗಲಿ ಫ್ರೆಂಡ್ಸ್, ಹೊರಗಡೆ ಹೋಗ್ತೀನಿ ಅಂತಂದರೆ ಕಂಪ್ಲೀಟ್ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸಂಜೆ ತೊಳಿಬೇಕಾಗಿರೋ ಪಾತ್ರೆಗಳನ್ನು ತೊಳೆದಿಟ್ಟಿದ್ದೀನಿ. ಮನೆಯೆಲ್ಲ ನೀಟ್ ಮಾಡಿಬಿಟ್ಟೆ ನಾನು ರೆಡಿ ಆಗಿಬಿಟ್ಟೆ ಹೋಗೋದು. ಯಾಕಂದರೆ ನಾವು ಹೊರಗಡೆ ಹೋಗೋದ್ರಿಂದ ಅಲ್ಲೆಲ್ಲ ಹೊರಗಡೆ ನಾವೆಲ್ಲ ಇದು ಮಾಡಿಬಿಟ್ಟು ಹೊರಗಡೆಯಿಂದ ಬರ್ತೀವಲ್ಲ, ಸುಸ್ತಾಗಿರುತ್ತೆ ಸಂತೆ ಎಲ್ಲ ಮಾಡಿಕೊಂಡು. ಹಾಗಾಗಿ ನಾನು ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡೆ ಎಲ್ಲಿಗಾದ್ರಾಗಲಿ ರೆಡಿ ಆಗಿಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್. ಈಗ ಹೋಗೋಣ ಬನ್ನಿ.
ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮೂರು ಸಂತೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಗಲಾಟೆ ಇತ್ತು. ಈಗ ತಾನೇ ಮನೆಗೆ ಬಂದ್ವಿ. ಸಂತೆಯಿಂದ ತಂದಿರೋ ಬ್ಯಾಗು ಕೂಡ ಓಪನ್ ಮಾಡಿಲ್ಲ, ಹಂಗೆ ಇದೆ. ಗಲಾಟೆಗೆಲ್ಲ ತಲೆನೋವು ಬಂದುಬಿಟ್ಟಿದೆ. ಅಲ್ಲಿ ಸಂತೆ ಮಾಡಿ ಸುಸ್ತಾಗ್ಬಿಟ್ಟಿದ್ದೀವಿ. ಸಂತೆಯಿಂದ ಖಾರ ಮಂಡಕ್ಕಿ ತಂದೀನಿ ಫ್ರೆಂಡ್ಸ್. ನಮ್ಮೂರು ಸಂತೆಯಲ್ಲಿ ಖಾರ ಮಂಡಕ್ಕಿ ಸ್ಪೆಷಲ್ಲು, ನಾನು ಕೂಡ ತಂದಿದ್ದೀನಿ. ಪ್ರತಿ ವಾರ ತರ್ತೀನಿ. ಈಗ ಖಾರ ಮಂಡಕ್ಕಿ ಜೊತೆಗೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ನಾನು ಏನೇನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಟೀ ಮಾಡೋಣ. ನಾನೀಗ ಟೀ ಮಾಡೋಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಈ ಕಡೆ ನಾವು ಬೆಲ್ಲದ ಟೀ ಮಾಡೋದ್ರಿಂದ ಸಪ್ರೇಟ್ ಮಾಡ್ತೀನಿ ನಾನು. ಇಲ್ಲ ಹಾಲು ಮತ್ತು ಈ ಕಡೆ ಡಿಕಾಷನ್ಗೆ ಇಟ್ಟಿದ್ದೀನಿ ಬೆಲ್ಲ ಮತ್ತು ಟೀ ಪುಡಿ ಹಾಕ್ಬಿಟ್ಟು ಟೀ ಮಾಡಿಕೊಂಡು ಜೊತೆಗೆ ನಾನು ಸ್ವಲ್ಪ ಹಾಕ್ಕೊಡ್ತೀನಿ. ಈಗ ಸಂತೆಯಿಂದ ಖಾರ ಮಂಡಕ್ಕಿ ತಂದಿದ್ವಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಎಲ್ಲರೂ ಕುತ್ಕೊಂಡು ತಿಂದು ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಾನು ಸಂತೆಯಿಂದ ರೆಗ್ಯುಲರಾಗಿ ಖಾರ ಮಂಡಕ್ಕಿ ತರ್ತೀನಿ ಫ್ರೆಂಡ್ಸ್. ಯಾಕಂದರೆ ಸಂತೆ ಮಾಡ್ಕೊಂಬರ್ತೀವಲ್ಲ ನಾವು, ಕಂಪಲ್ಸರಿ ಖಾರ ಮಂಡಕ್ಕಿ ತಗೊಂಡು ಬರಲೇಬೇಕಂತೆ. ಅದೇನೋ ಒಂದು ಗಾದೆ ಹೇಳ್ತಾರೆ ಹಿರಿಯರೆಲ್ಲ. ಮುಂಚೆ ನಾನು ತರ್ತಿದ್ದಿಲ್ಲ, ಬಟ್ ಅವರು ಯಾವಾಗ ಹೇಳಿದ್ರು, ಇಲ್ಲಿ ನಾನು ರೆಗ್ಯುಲರಾಗಿ ಸಂತೆಗೆ ಜೊತೆಗೆ ಹೋಗ್ತೀನಲ್ಲ, ಅವ್ರು ಹೇಳ್ದಾಗಿಂದ ನಾನು ಮನೆಗೆ ಹಂಗೆ ಬರೋಲ್ಲ ಫ್ರೆಂಡ್ಸ್. ರೆಗ್ಯುಲರಾಗಿ ಖಾರ ಮಂಡಕ್ಕಿ ತಗೊಂಡು ಬರ್ತೀನಿ. ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಇದ್ರ ಜೊತೆಗೆ ಟೀನೂ ಕುಡ್ಕೊಂಡು ಅದು ಮಂಡಕ್ಕಿ ತಿಂತಾಯಿದ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಸಂಜೆ ಸ್ನ್ಯಾಕ್ಸು ಆಗುತ್ತೆ. ಇದಕ್ಕೆಲ್ಲ ಖಾರ ಹಾಕ್ಬಿಟ್ಟು ಒಂದು ಚಿಕ್ಕದಾಗಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು, ನಾವೇನು ಕೊತ್ತಂಬರಿ ತಂದಿರ್ತೀವಲ್ಲ ಫ್ರೆಶ್ ಆಗಿ, ಕೊತ್ತಂಬರಿ ಅಲ್ಲ ಪಕೋಡಿ ಮಾಡಿರ್ತಾನೆ, ತಡಿಯ ಮೇಡು ಅಂತ ನಾನು ಎಡಿಟ್ ಮಾಡ್ತೇನೆ. ಪಕೋಡದಾಗ ನಾನು ಎಡಿಟ್ ಮಾಡ್ಬಿಡು. ಪಕೋಡದ ನೀನು ಎಡಿಟ್ ಮಾಡ್ಬೇಕು. ಹೆಂಗೆ ಹಿಂಗೆ ಮಾಡ್ತೀನಿ. ಹೌದು, ಸ್ಕೂಲಿಗೆ ಹೋಗಿದ್ದೆ ನೀನು? ಯಾವ ಸ್ಕೂಲ್ ನಿಂದು? ಲಯನ್ಸ್ ಕ್ಲಬ್. ಏನು ಹೇಳ್ಕೊಟ್ರಿ ಇವತ್ತು? ಭಾನುವಾರ ಸೋಮವಾರ ಹೇಳ್ಕೊಟ್ಟಿದ್ದೆ ಫ್ರೆಂಡ್ಸ್. ಇವತ್ತೆಲ್ಲ ತುಂಬ ಹೇಳ್ಕೊಟ್ಟಿದ್ದಾರೆ. ನನಗಂತೂ ನಿದ್ದೆ ಬರುತ್ತಲ್ಲಿ. ಹಾಗೆ ಕೂಡ ಶಾಲೆಯಲ್ಲಿ ತುಂಬಾ ಅನ್ನ ಸಾಂಬಾರು ಕೊಡ್ತಾರೆ. ಅದು ತಿಂದು ನನಗೆ ಬಂದುಬಿಟ್ಟಿದೆ. ಈಗ ಸ್ವಲ್ಪ ಹೊತ್ತು ಇದು ನೋಡಿ ಫ್ರೆಂಡ್ಸ್, ನಮ್ಮ ಅಮ್ಮ ಹೆಂಗೆ ಮಾಡ್ತಿದೆ ಅಂತ ನೋಡಿದ್ರಾ? ನಮ್ಮ ದೊಡ್ಡವನು ರೆಗ್ಯುಲರಾಗಿ ನಾನು ಮತ್ತು ನಮ್ಮ ಮನೆಯವರು ವಿಡಿಯೋ ಮಾಡ್ತೀವಲ್ಲ ಫ್ರೆಂಡ್ಸ್, ಅದನ್ನು ನೋಡ್ತಾ ಇರ್ತಾನೆ, ಅಬ್ಸರ್ವ್ ಮಾಡ್ತಾನೆ ಅವನು. ಇತ್ತೀಚೆಗಂತೂ ಈಗ ನಮ್ಮ ಮನೆಯವ್ರದ್ದು ಕುಕ್ಕಿಂಗ್ ವಿಡಿಯೋ ಸ್ಟಾರ್ಟಾಗಿ ಈಗ ಒಂದು 8 ತಿಂಗಳು ಮೇಲಾಯಿತು. ಆವಾಗಿಂದನೂ ಅವನು ನಾವು ವಿಡಿಯೋ ಮಾಡಬೇಕಾದ್ರೆ ಯಾವ ಥರ ಮಾತಾಡ್ತೀವಲ್ಲ ಆ ಥರ ಮಾತಾಡೋದನ್ನು ಕಲ್ತಿದ್ದಾನೆ. ಅಂದರೆ ಅದನ್ನು ರೂಢಿ ಮಾಡ್ಕೊತಾ ಇದ್ದಾನೆ ಅವನು. ನಾವು ಯಾವ ಥರ ಮಾತಾಡ್ತೀವಲ್ಲ ಅದಕ್ಕೆ ಹೇಳೋದು ದೊಡ್ಡವರೆಲ್ಲ ನಮ್ಮನ್ನು ನೋಡಿ ಮಕ್ಕಳು ಬೇಗನೆ ಕಲಿತಾರೆ ಅಂತಂದು. ಹಾಗಾಗಿ ನಾವು ನಮ್ಮ ಮಕ್ಕಳು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಹುಷಾರಾಗಿ ನಾವು ಮನೆಯಲ್ಲಿ ಯಾವ ಥರ ಮಾತಾಡಬೇಕು, ಯಾವ ಥರ ಇರಬೇಕು ಅನ್ನೋದನ್ನು ನೋಡಿ ಅವ್ರ ಮುಂದ್ಗಡೆ ಹುಷಾರಾಗಿ ಇರಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಕಲಿತಾ ಇರ್ತಾರೆ ಮಕ್ಕಳು, ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದಕ್ಕೊಂದು ಎಕ್ಸಾಂಪಲ್ ನಮ್ಮ ದೊಡ್ಡವನು ಈಗ ಮಾತಾಡ್ತಿರೋ ಶೈಲಿ ನೋಡಿದರೆ ನೀವು. ಯಾಕಂದರೆ ನಮ್ಮ ವೀಡಿಯೋಸ್ಗಳನ್ನ ಮಾಡಬೇಕಾದ್ರೆ ಅವ್ನು ಅಬ್ಸರ್ವ್ ಮಾಡಿಬಿಟ್ಟು ಆ ಥರ ಮಾತಾಡ್ತಾನೆ. ಮೊಬೈಲ್ ನೋಡಿದ ತಕ್ಷಣ ಸ್ಟಾರ್ಟ್ ಮಾಡಿಬಿಡ್ತಾನೆ ಅವನು ಆ ಥರ ಮಾತಾಡೋದು. ಈಗ ನೋಡಿ ಫ್ರೆಂಡ್ಸ್, ಈ ಥರ ಮಂಡಕ್ಕಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ತಿನ್ನಕ್ಕೆ ಕೊಡ್ತೀನಿ ನಾನು ಕೂಡ ತಿಂತೀನಿ. ಇದನ್ನು ತಿಂದುಬಿಟ್ಟು ಟೀ ಕುಡಿದ್ಬಿಟ್ಟು ನಾನು ಸಂತೆಲಿ ಏನು ತೊಗೊಂಬಂದಿದ್ನಲ್ಲ, ಅಂದರೆ ವಾರ ಪೂರ್ತಿ ಆಗುವಷ್ಟು ನಾನು ತರಕಾರಿಗಳನ್ನು ಮತ್ತು ರೇಷನ್ನ ತೊಗೊಂಡಿದ್ದೀನಿ. ರೇಷನ್ ಈ ವಾರ ಏನು ಜಾಸ್ತಿ ತೊಗೊಂಡಿಲ್ಲ, ತರಕಾರಿ ತೊಗೊಂಡಿದ್ದೀನಿ. ನಾನು ಏನೇನು ತೊಗೊಂಡಿದ್ದೀನಿ ಮತ್ತು ಎಷ್ಟೆಷ್ಟು ರೂಪಾಯಿ ಇದೆ ರೇಟೆಲ್ಲ ತರಕಾರಿದು ಅಂತ ಹೇಳ್ಬಿಟ್ಟು ಇದು ತಿಂದಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್.
ಈಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಏನೇನೆಲ್ಲ ತರಕಾರಿ ತೊಗೊಂಬಂದಿದ್ದೀನಿ ಅಂತ ತೋರಿಸ್ತಿದ್ದೀನಿ ಒಂದೊಂದೇ. ನೋಡಿ ಫ್ರೆಂಡ್ಸ್, ಇದು ಕರಿಬೇವು ಸ್ವಲ್ಪ ಅಷ್ಟು ಫ್ರೆಶ್ ಇಲ್ಲ. ಹಳ್ಳಿ ಕಡೆ ಆದರೆ ಅಲ್ಲೇ ಹಾಕ್ಕೊಂಡ್ಬಿಟ್ಟು ತಗೋಬೋದು ನಾವು, ಗಿಡದಲ್ಲೇ ಬೆಳೆಸ್ಬಿಟ್ಟು. ಇದು ನಮ್ಮದು ಪುರಸಭೆ ಬರುತ್ತೆ, ಆದರೂ ನಾವೆಲ್ಲ ಕೊಂಡ್ಕೊಂಡು ತಿನ್ನಬೇಕಾಗುತ್ತೆ. ನೋಡಿರಿ ಅಷ್ಟು ಫ್ರೆಶ್ ಇಲ್ಲ ಇದು ಕರಿಬೇವು. 10 ರೂಪಾಯಿಗೆ 2 ಕೊಟ್ಟಿದ್ದಾರೆ. ಕರಿಬೇವು ತೊಗೊಂಡಿದ್ದೀನಿ. ಮತ್ತು ಸೇಬು ತೊಗೊಂಡಿದ್ದೀನಿ ಫ್ರೆಂಡ್ಸ್, 200 ರೂಪಾಯಿ kg. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರು ತಿನ್ನೋಕ್ಕೆ ಆಗೋಲ್ಲ, ಆದರೂ ನಾವು ಮಕ್ಕಳಿರೋದ್ರಿಂದ ನಮ್ಮ ಮನೆಯವ್ರು ತಗೋ ಅಂತ ಹೇಳ್ಬಿಟ್ರು ಅರ್ಧ kg ತೊಗೊಂಬಂದಿದ್ದೀನಿ 100 ರೂಪಾಯಿ ಕೊಟ್ಟು. ಮತ್ತು ಸೊಪ್ಪೆಲ್ಲ ತೊಗೊಂಡಿದ್ದೀನಿ. ಇದು ನಾನು ಈಗೇನು ತಗೊಂಡಿದ್ದೀನಲ್ಲ, ಇದು 1 ವಾರಕ್ಕೆ ಫ್ರೆಂಡ್ಸ್. ಇದು 1 ವಾರ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಸ್ವಲ್ಪ ಉಳಿದಿರುತ್ತೆ, ಮತ್ತು ಆಮೇಲೆ ತೊಗೊಂಬರ್ತಿದ್ದೀನಿ. ಸೊಪ್ಪು ತೊಗೊಂಡಿದ್ದೀನಿ. ಇದು ಟೋಟಲ್ 10 ರೂಪಾಯಿ. ಸಬಕ್ಸಿ ಸೊಪ್ಪು 10 ರೂಪಾಯಿಗೆ 3 ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾಳೆ ಪಲ್ಯ ಮಾಡೋಣ ಅಂತ, ಹೆಸ್ರು ಕಾಳು ಜೊತೆಗೆ ಚೆನ್ನಾಗಾಗುತ್ತೆ. ಅಂದರೆ ಸೊಪ್ಪು ಚೆನ್ನಾಗಿದೆ, ಫ್ರೆಶ್ ಇದೆ. ಮತ್ತು ಕೊತ್ತಂಬರಿ 10 ರೂಪಾಯಿಗೆ ಅಲ್ಲ 5 ರೂಪಾಯಿಗೆ 2 ಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಲಾಸ್ಟ್ ಬ್ಲಾಗಲ್ಲಿ, ಟೊಮೊಟೊ ರೇಟು 1 ವಾರ ಕಡಿಮೆ ಇರುತ್ತೆ, 1 ವಾರ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಹೋದ ವಾರ ನಾನು ಅಚ್ಚೆ ವಾರ ಹೋದಾಗ 60 ರೂಪಾಯಿ kg ಇತ್ತು. ಹೋದ ವಾರ ಹೋದಾಗ 25 ರೂಪಾಯಿ kg ಅಂದರು. ಈ ವಾರ 40 ರೂಪಾಯಿ kg ಇದೆ ಟೊಮೊಟೊ. ನಾವೆಲ್ಲ ಹೆಂಗೆ ಮಾಡ್ಬೇಕೇನೋ. ಮತ್ತು ಅವರೆಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ 1 kg. ನಾಳೆ ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾರಂತೆ, ಹಾಗಾಗಿ ತೊಗೊಂಡಿದ್ದೀನಿ ಅವ್ರ ವೀಡಿಯೋ ಪರ್ಪಸ್ಸು. 1 kg 50 ರೂಪಾಯಿ ಏನೋ ಹೇಳಿದರು. ಈಗ ನೆಕ್ಸ್ಟು ಇಲ್ಲೆಲ್ಲ ಟೊಮೊಟೊ ಅದೆಲ್ಲ ಇದೆ, ಒಂದೊಂದೇ ತೆಗಿಯೋಕ್ಕಾಗಲ್ಲ, ಹಾಗಾಗಿ ಬ್ಯಾಗ್ನ ಸುಟ್ಬಿಡ್ತೀನಿ. ಈ ಸಲ ರೇಷನ್ ಏನು ಜಾಸ್ತಿ ತೊಗೊಂಡಿಲ್ಲ ಫ್ರೆಂಡ್ಸ್, ಯಾಕಂದರೆ ಕಡಿಮೆ. ಹೋದ ವಾರನೇ ತೊಗೊಂಬಂದಿದ್ದೆ ನಾನು ರೇಷನ್, ಏನೇನು ಬೇಕೋ ಅದನ್ನು. ತರಕಾರಿನೇ ತೊಗೊಂಡಿದ್ದೀನಿ ಈ ವಾರ. ಆಮೇಲೆ ಮೂಲಂಗಿ ತಗೊಂಡಿನಿ ಫ್ರೆಂಡ್ಸ್, ರೈತರ ಹತ್ರ ತೊಗೊಂಡಿದ್ದು. ರೈತರ ಹತ್ರ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೊಡ್ತಾರೆ. ಅವರು ರೈತರು 10 ರೂಪಾಯಿ 3 ಅಮ್ಮ ಅಂತ, ನಾನು ಸ್ವಲ್ಪ ಚೌಕಾಸಿ ಮಾಡಿ ಒಂದು ಎಕ್ಸ್ಟ್ರಾ ಇಸ್ಕೊಂಬಂದಿದ್ದೀನಿ. 10 ರೂಪಾಯಿಗೆ 4 ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಆದಷ್ಟು ನಾನು ಇದೇ ಥರನೇ ಮಾಡೋದು, ಜಾಸ್ತಿ ರೈತರ ಹತ್ರನೇ ತೊಗೊತೀನಿ. ಯಾಕಂದರೆ ರೈತರಾದರೆ 1 ರೂಪಾಯಿ 2 ರೂಪಾಯಿ ಮುಖ ನೋಡೋಲ್ಲ, ಸುಮ್ಮನೆ ಕೊಡ್ತಾರೆ. ಅದೇ 1 ರೂಪಾಯಿ 2 ರೂಪಾಯಿ ನಮಗೆ ಸ್ವಲ್ಪ ಬೆನಿಫಿಟ್ಸ್ ಅಂತ ಉಳಿತಾಯ ಆಗುತ್ತಲ್ಲ. 1 ರೂಪಾಯಿ ಉಳಿದ್ರೆ ಈ ವಾರ ಮತ್ತೆ ಇನ್ನೂ ಮುಂದಿನ ವಾರಕ್ಕೆ ಬರುತ್ತೆ. ಆ ಥರ ಲೆಕ್ಕಾಚಾರ ಮಾಡಿ ಮಾಡಬೇಕಲ್ಲ. ಏನಿದು ಜೀವನ ಅಲ್ಲ ಫ್ರೆಂಡ್ಸ್, ಹಂಗಾಗಿ 1 ರೂಪಾಯಿ ಇಂಪಾರ್ಟೆಂಟ್. ಮತ್ತು ಈರುಳ್ಳಿನೂ ಅಷ್ಟೇ, ಈ ವಾರ 40 ರೂಪಾಯಿ kg ಇತ್ತು. 2 kg ತಂದಿನಿ ಫ್ರೆಂಡ್ಸ್, 80 ರೂಪಾಯಿ ಕೊಟ್ಟು. ಕುತ್ಕೊಂತೀಯಮ್ಮ? ಕೂತ್ಕೊ. ಆ ಕಡೆ ಸೈಡಿಗೆ ಕೂತ್ಕೊ, ಆ ಕಡೆ ಸೈಡಿಗೆ. ಅಲ್ಲಿ ಅಣ್ಣನ ಪಕ್ಕ ಕೂತ್ಕೊ, ಆ ಕಡೆ ಸೈಡ್. ಅಷ್ಟು ಚೆಲ್ತಿಯಲ್ಲಮ್ಮ, ನೀಟಾಗಿ ಹಿಡ್ಕ. ಸಪ್ರೇಟ್ ಮಾಡಮ್ಮ. ಆಮೇಲೆ ಜವಳಿಕಾಯಿ ಅಷ್ಟೇ ಫ್ರೆಂಡ್ಸ್, ಎಳೆವಿದ್ವು, ಚೆನ್ನಾಗಿದ್ವು, ಫ್ರೆಶ್ ಇತ್ತು. ತುಂಬ ಎಳೆದಿತ್ತು, ಹಂಗಾಗಿ ಇದನ್ನು ಕೂಡ ತೊಗೊಂಬಂದಿದ್ದೀನಿ ನಾನು. ಇದು 30 ರೂಪಾಯಿ ಅರ್ಧ kg ಜವಳಿಕಾಯಿ. ಅಷ್ಟು ಸಪ್ರೇಟ್ ಮಾಡಿಬಿಟ್ಟು ತರಕಾರಿ ಪುಟ್ಟಿಲಿ ಹಾಕಬೇಕು. ಎಲ್ಲ ರೇಟ್ ಆಗಿದೆ ಫ್ರೆಂಡ್ಸ್. ಯಾವುದು ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತಗೊಂಡು ಈಸಿಯಾಗಿ ಜೀವನ ಮಾಡೋಷ್ಟು ಇದಿಲ್ಲ. ಎಲ್ಲನೂ ರೇಟು, ಪ್ರತಿಯೊಂದು. ಒಂದು ಎಣ್ಣೆ, ಕಾಳು, ತರಕಾರಿ ಯಾವುದೊಂದು ಬರೋಲ್ಲ ನೋಡ್ರಿ. ಹಳ್ಳಿಲಾದರೆ ಒಂದು ದಿನ 1 ವಾರ ಸಂತೆ ಮಾಡಿಲ್ಲಿದ್ರು ಅಕ್ಕಪಕ್ಕದಲ್ಲಿ ಹೆಂಗೋ ಇದಾಗಿಬಿಡುತ್ತೆ, ಮೇಂಟೈನ್ ಮಾಡ್ಬೋದು. ಬಟ್ ಸಿಟಿಲಿ ಆ ಥರ ಆಗೋಲ್ಲ, ಎಲ್ಲನೂ ದುಡ್ಡು ಕೊಟ್ಟೆ ತಗೊಂಡು ಜೀವನ ಮಾಡಬೇಕು. ಈಗ ಅಷ್ಟು ತರಕಾರಿ ಅಷ್ಟು ಸಪ್ರೇಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇದಿಷ್ಟು ತರಕಾರಿ ಈಗೇನು ನೀವು ನೋಡ್ತಿದ್ದೀರಲ್ಲ, ಇದಿಷ್ಟು ತರಕಾರಿ 600 ರೂಪಾಯಿ ಆಗಿದೆ ಫ್ರೆಂಡ್ಸ್. ಅಂದರೆ 1 ವಾರಕ್ಕೆ ನಾವು ಏನೇ ನೀವು ನೋಡ್ತಾ ಇದ್ದೀರಾ, ಸಿಂಪಲಾಗಿ 4 kg ಅರ್ಧ kg ಒಂದು 10-20 ರೂಪಾಯಿ ಸೊಪ್ಪು ಇದಿಷ್ಟು ತೊಗೊಂಬಂದಿದ್ದೀನಿ. ಇದಿಷ್ಟಕ್ಕೆ ನಮಗೆ 600 ರೂಪಾಯಿ ಖರ್ಚಾಗಿದೆ. ಅಂದರೆ 1 ವಾರಕ್ಕೆ ನಾವು 600 ರೂಪಾಯಿ ಅಷ್ಟು ಸಂತೆನ ಮಾಡಬೇಕಾಗುತ್ತೆ. ಒಂದು ಸಿಂಪಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ 1 ತಿಂಗಳಿಗೆ ಎಷ್ಟಾಗುತ್ತೆ, ಈ ಥರ ಎಲ್ಲ ಬಜೆಟ್ ಲೆಕ್ಕ ಹಾಕ್ಬಿಟ್ಟು ನಾವು ಜೀವನ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದಿಷ್ಟು ನನ್ನ ಇವತ್ತಿನ ಬ್ಲಾಗು. ಈಗ ಈ ಬ್ಲಾಗಲ್ಲಿ ನಾನು ನಿಮಗೆ ನಮ್ಮೂರು ಮಾರ್ಕೆಟ್ ಯಾವ ಥರ ಇರುತ್ತೆ,
ಆಮೇಲೆ ನಾನು ಯಾವ ಥರ ಸಂತೆ ಮಾಡ್ತಿದ್ದೀನಿ ಎಲ್ಲನೂ ತೋರಿಸಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಈಗ ಆಲ್ರೆಡಿ ಟೈಮ್ ಆಗಿದೆ. ನಾನು ಇವತ್ತು ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ಬೇಕು ಅಂತಿದ್ದೀನಿ. ರಾತ್ರಿ ಊಟಕ್ಕೆ ಏನಿಲ್ಲ ಫ್ರೆಂಡ್ಸ್, ನಮ್ಮ ಅತ್ತೆ ಬಂದಿದ್ದರು. ನಮ್ಮ ಅತ್ತೆ ಚಿಕನ್ ತೊಗೊಂಬಂದಿದ್ದಾರಂತೆ. ಇವತ್ತು ಸಂತೆ ಅಲ್ಲ, ಸಂತೆಯಿಂದ ಅವರೇ ನಾನು ಸಾಂಬಾರು ಕೊಡ್ತೀನಿ, ಏನು ಮಾಡ್ಕೊಬೇಡ್ರಿ ಅಂತ ಹೇಳೋಗಿದ್ದಾರೆ. ಹಾಗಾಗಿ ಏನೂ ಅಡುಗೆ ಮಾಡಲ್ಲ ನಾನು ನೈಟ್ ಊಟಕ್ಕೆ. ಇಲ್ಲಿಗೆ ಅವ್ರು ಕೊಟ್ಟಿದ್ದನ್ನೇ ಊಟ ಮಾಡಿಬಿಟ್ಟು ಮಲಗ್ತೀವಿ ಫ್ರೆಂಡ್ಸ್. ಇಲ್ಲಿಗೆ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಬಾಯ್ ಮಾಡಪ್ಪಿ. ಬಾಯ್.